ಸಣ್ಣದಾಗೇನೆ ಮಾಡಿಕೊಡ್ತೀನಿ. ಸಹಾಯಕ ನಿರ್ದೇಶಕರಾಗಿ ಶ್ರೀ ಪುಟ್ಟಣ್ಣ ಕಣಗಾಲು, ಟಿ.ಎನ್. ನರಸಿಂಹನ್ ಮತ್ತು ಕಾಶಿನಾಥ್ ಇನ್ನಿತರ ಹಲವಾರು ಹೆಸರಾಂತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ ಅನುಭವ ಸುಮಾರು ವರ್ಷಗಳಿಂದ. ರಂಗಭೂಮಿಯಲ್ಲಿ ನಟನಾಗಿ ನಿರ್ದೇಶಕನಾಗಿ ಬಿ.ವಿ. ಕಾರಂತರವರ ಒಟ್ಟಿಗೆ ಕೂಡ ಇದ್ದು ಮತ್ತು ಸಿ.ಜಿ.ಕೆ. ಅವರಿಗೆ ನನ್ನ ನಮನಗಳನ್ನು ತಿಳಿಸುತ್ತಾ ಹೆಸರಾಂತ ಎಲ್ಲ ನಿರ್ದೇಶಕರು ಅಂತ ಹೇಳ್ಬೋದು, ಅವರ ಜೊತೆ ಕೆಲಸ ಮಾಡಿದ ಅನುಭವ. ನನ್ನ ಇದು ಒಂದು ರೀತಿಯಲ್ಲಿ ದ್ವಿತೀಯ ಚಿತ್ರ, ಮೂರನೇದಾಗತ್ತೆ ಬೇಡ, ಒಂದು ದ್ವಿತೀಯ ಚಿತ್ರ, ಎರಡನೆಯ ಚಿತ್ರದ ನಿರ್ದೇಶನ, ಕತೆ, ಚಿತ್ರಕಥೆ ಮತ್ತು ನಿರ್ದೇಶನದ ಹೊಣೆಯನ್ನ ನಾನೀಗ ವಹಿಸಿದ್ದೇನೆ ಪುನೀತ್ ನಿವಾಸಕ್ಕೆ. ನನ್ನ ಹೆಸರು ನಾಗೇಂದ್ರ ಪ್ರಸಾದ್. ನಂತರ ನಮ್ಮ ಈ ಚಲನಚಿತ್ರದ ಬಗ್ಗೆ ಸಣ್ಣದಾಗಿ ಒಂದು ಸಿನಾಪ್ಸಿಸ್ ಅಂತ ಹೇಳ್ತೀವಿ, ವಿವರಣೆ. ಇದೊಂದು ನಮ್ಮ ನಿಮ್ಮೆಲ್ಲರ ಮನೆ. ಈ ಮನೆಯನ್ನು ಕಟ್ಟಲು ಸಹಕಾರ ಯಾರದ್ದೂ ಬೇಕೇ ಬೇಕು. ಎಲ್ಲರ ಜೀವನದಲ್ಲೂ ಕೂಡ ಒಂದೊಂದು ಕತೆ ಅವಲಂಬಿತವಾಗಿರುತ್ತೆ. ಆ ಕಥೆಯನ್ನ ಆಧರಿಸಿಕೊಂಡು ಒಬ್ಬ ಕೂಲಿ ಮಾಡುವ ಹುಡುಗ ಒಂದು ಆಗು ಹೋಗುಗಳು, ಸಮಾಜದಲ್ಲಿ ಬರತಕ್ಕಂತ ಜನಜೀವನದ ಅವರ ಒಳ ಹೊರಗುಗಳನ್ನು ಅರಿತು ಏನೋ ಒಂದು ಸಮಾಜ ಸೇವೆಯನ್ನು ನಾನು ಮಾಡುತ್ತೇನೆ ಎಂಬ ಚಿತ್ರ ನಿರ್ಮಾಣಕ್ಕೆ ಗುರಿಯಾಗಿಸಿಕೊಂಡು ಚಿತ್ರ ನಿರ್ಮಾಣವನ್ನು ಮಾಡುತ್ತೇನೆ ಎಂಬ ಒಂದು ಗುರಿಯನ್ನು ಇಟ್ಟುಕೊಂಡು ಮುನ್ನೋಗುತ್ತಾನೆ. ಒಂದು ಸಣ್ಣ ಮಗುವಿಗೆ ಒಂದು ಮನೆಯನ್ನ ಕಟ್ಟಿಕೊಡುವ ಒಂದು ಪ್ರೇರಣೆ ಉಂಟಾಗುತ್ತದೆ. ಆ ಸಣ್ಣ ಮಗು ಆ ಜೋಪಡಿಯಲ್ಲಿರತಕ್ಕಂತಹ ಗುಡಿಸಲಿನ ವಾಸಿ, ಬಡತನದ ಬೇಗುದಿ, ಇದಕ್ಕೊಂದು ಮನೆ ನಿರ್ಮಾಣ ಮಾಡಬೇಕು. ಅದಕ್ಕೊಂದು ಕತೆ ಆಧಾರಿತವಾಗಿದೆ. ಹಿಂದೆ ಆ ಕತೆಗೆ ಬಹಳ ಪೂರ್ಣ ಪ್ರಮಾಣದ ಒಂದು ಏನ್ ಹೇಳ್ತೀವಿ ನಾವು ಅಂದ್ರೆ ಡೆಪ್ತ್ ಅನ್ನೋದನ್ನ ಹೇಳ್ತೀವಿ, ಅದನ್ನ ತುಂಬಲಾಗಿದೆ. ಆ ಮನೆಯನ್ನು ನಿರ್ಮಿಸಿಕೊಡುತ್ತಾನೆ ಒಬ್ಬ ಕೂಲಿ ಹುಡುಗ. ಇದು ಚಿತ್ರ ನಿರ್ಮಾಣದ ಚಿಕ್ಕ ಕಥಾ ಸಾರಾಂಶ ಪುನೀತ್ ನಿವಾಸ. ಆ ಹುಡುಗನ ನಿರ್ಮಾಣವೇ ಈ ಪುನೀತ್ ನಿವಾಸ ಆಗತ್ತೆ. ಜೊತೆಗೆ ಇದರಲ್ಲಿ ಏನಪ್ಪ ಹೊಸ ವಿಷಯ ಅಂದ್ರೆ ಪ್ರಾಯೋಗಾತ್ಮಕವಾದ ಚಿತ್ರ. ನಾವೇನ್ ಹೇಳ್ತೀವಿ, ಬ್ರಿಡ್ಜ್ ಅಂತ ಹೇಳ್ತೀವಿ, ಬ್ರಿಡ್ಜ್ ಮೂವಿ ಅಂತ. ಪ್ರಾಯೋಗಾತ್ಮಕವಾದ ಚಿತ್ರವಾಗಿ ನಾವು ಅದನ್ನ ನೀಡ್ತಾ ಇದ್ದೀವಿ. ಸಣ್ಣ ಹುಡುಗರಿಂದ, ಇದು ಮಕ್ಕಳ ಚಿತ್ರವೂ ಕೂಡ ಆಗಬಹುದು, ಸಣ್ಣ ಹುಡುಗರಿಂದ ಹಿಡಿದು ಸ್ಕೂಲು, ಕಾಲೇಜು ಮತ್ತೆ ಸಂಸಾರ ಭರಿತವಾದ ಮತ್ತು ದೇಶಕ್ಕೆ, ವಿಶ್ವಕ್ಕೆ ಸಂದೇಶವನ್ನು ನೀಡತಕ್ಕಂಥ ಚಿತ್ರವಾಗಿದೆ. ಎಲ್ಲೂ ಕೂಡ ಒಂದೇ ಒಂದು ಅಶ್ಲೀಲ ಪದವನ್ನು ತೋರಿಸುವುದಕ್ಕೆ ಆಗೋದಿಲ್ಲ, ಸಾಧ್ಯವೂ ಇಲ್ಲ. ಇದೊಂದು ಒಳ್ಳೆಯ ಒಂದು ಹಸಿರಿನ ಚಿತ್ರ ಅಂತ ಹೇಳ್ಬೋದು. ಪೂರ್ತ ಗ್ರೀನಿಶ್ ಅಂತ ಹೇಳ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ನಮಗೆಲ್ಲರಿಗೂ ನೀವು ಮಾಧ್ಯಮದವರು, ನಿಮಗೆ ನಾವು ಕೃತಜ್ಞತೆ ಅರ್ಪಿಸಲೇಬೇಕು. ಯಾಕೆಂದ್ರೆ ಮಾಧ್ಯಮ ಇದ್ರೇನೆ ನಾವು, ನಮ್ಮನ್ನು ತೋರಿಸೋದೇ ನೀವು. ನಿಮಗೆ ನಾವು ಚಿರಋಣಿಗಳು ಮತ್ತು ನಿಮ್ಮ ಒಂದು ಪದಾರವಿಂದಗಳಿಗೆ ನಮ್ಮ ನಮನಗಳು ಅಂತ ಹೇಳೋದು ತಪ್ಪಾಗಲಾರದು. ನಿಮ್ಮೆಲ್ಲರಿಗೂ ಧನ್ಯವಾದ. ನನ್ನ ಅನಂತ ಮತ್ತೊಮ್ಮೆ ನಮನಗಳು. ಅದು ತುಂಬಾ ಇಷ್ಟಪಟ್ಟು ಮಾಡಿದ್ರೆ 9 ವರ್ಷ ವಯಸ್ಸಲ್ಲಿ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಅದು 2015 ಈಡೇರಿತು. ಬಟ್ ಅದು ಏನಕ್ಕೆ ಸೋಲ್ತು ಅಂದ್ರೆ ಬರುವಂತ ಕಾರಣ ಇಟ್ಟಿರ್ತಾನೆ. ನೀನು ಗೆಲ್ಲೋದಕ್ಕೆ ಒಂದು ದಿನ ಬರುತ್ತೆ, ಅಲ್ಲಿವರೆಗೂ ನೀನು ಸಿನಿಮಾ ಕಲೆ ಬಗ್ಗೆ ಪ್ರೀತಿ ಮಾಡಿದ್ಯಲ್ಲ, ಅದನ್ನ ಹೇಗೆ ಪ್ರೀತಿ ಮಾಡ್ತೀಯ ಅದನ್ನ ನಾನು ಪರೀಕ್ಷೆ ಮಾಡ್ತೀನಿ ಅಂತ ಭಗವಂತ ತಿಳಿಸ್ದ. ಅಲ್ಲಿಂದ ಇಲ್ಲಿವರೆಗೂ ನಾನು ಅದ್ರ ಬಗ್ಗೆ ಕಷ್ಟಪಟ್ಟೆ. ಕೊನೆಗೆ ಒಂದು ರಾತ್ರಿ 3 ಗಂಟೆಯಲ್ಲಿ ಪುನೀತ್ ನಿವಾಸ ಅಂತ 3 ಸಲ ಸೌಂಡ್ ಆಯಿತು. ಎಂತೂ ನಿದ್ದೆನೇ ಮಾಡಿಲ್ಲ. ಬಂದು ಮಾರನೇ ದಿನಾನೇ, ಅವತ್ತು ಬೆಳಿಗ್ಗೆನೆ ಕ್ಯಾಮ್ರಾಮ್ಯಾನ್ ಪುಟ್ಟು ಅಂತ ಅವ್ರ ಹತ್ರ ಲೆಟರ್ ಕೊಟ್ಟು ಕಳಿಸಿ ಈ ಟೈಟಲ್ ರಿಜಿಸ್ಟರ್ ಮಾಡಿದೆ ಅಂತ ಹೇಳಿದೆ. ಹೋಗಿ ಅಪ್ಲೈ ಮಾಡಿಬಿಟ್ಟು ಬಂದರು. ಚೇಂಬರ್ ಅವರು ಕತೆ ಕೊಡಿ ಅಂತ ಹೇಳಿದ್ರು. ಕತೆ ಒಂದು ಹಂತಕ್ಕೆ ಆಗಿತ್ತು, ಆದರೆ ಅದು ಸಮಾಧಾನ ಆಗದೆ
3 ವರ್ಷ ಆಯಿತು ರಿಜಿಸ್ಟರ್ ಆಗಿ. ಈ ಪುನೀತ್ ನಿವಾಸ ಕತೆ ಬರೋವರೆಗೂ ನಾನು ಸಿನಿಮಾ ಮಾಡಲ್ಲ. 3 ಆಗ್ಬೋದು, 6 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು. ಈ ಪುನೀತ್ ನಿವಾಸಗೆ ಒಂದು ಕತೆ ನಿರ್ಮಾಣ ಆದರೆ ಮಾತ್ರನೇ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ನನ್ನ ಭಗವಂತನ ಹತ್ರ ನಾನು ಕೇಳ್ಕೊಂಡೆ. ಆದರೆ ಇವತ್ತು ಆ ಭಗವಂತ ಕತೆ ಕೊಟ್ಟಿದ್ದಾನೆ. ಆ ಭಗವಂತನಲ್ಲಿ ನಮ್ಮ ಅಪ್ಪು ಸಹ ಇತ್ತು ಈ ಸಿನಿಮಾನ ನಡೆಸ್ತಾರೆ ಅಂತ ನಾನು ಪರಿಪೂರ್ಣವಾಗಿ ಅಂದ್ಕೊಂಡಿದ್ದೀನಿ. ಅದಾಗತ್ತೆ. ಇದು ಯಾವ ಚೇಂಬರ್? ಪುನೀತ್ ನಿವಾಸ ಒಂದು ಅದ್ಭುತವಾದ ಒಂದು ಟೈಟ್ಲ್ ಇದು ಸಿನಿಮಾ. ನನಗೆ ಅಭಿಜಿತ್ ಸರ್ ಕಡೆಯಿಂದ ಪ್ರೊಡ್ಯೂಸರ್ ಮೋಹನ್ ಸರ್ ಅವ್ರ ಪರಿಚಯ ಆಯಿತು. ಹಾಗಾಗಿ ಅವತ್ತು ಹೇಳಿದ್ರು ನನಗೆ ಟೈಟ್ಲು ಪುನೀತ್ ನಿವಾಸ ಅಂದರು. ಬ್ಯೂಟಿಫುಲ್ ಟೈಟ್ಲ್ ಇಟ್ಬಿಟ್ಟಿದ್ದೀರಾ, ತುಂಬ ವಿಶೇಷವಾದ ಕತೆ ಡೈರೆಕ್ಟರ್ ಮಾಡಿರ್ತಾರೆ ಅಂದ್ಕೊಂಡಿದ್ದೆ. ಅವ್ರು ಹೇಳಿದ ಕಥಾನಂದ ತುಂಬ ಅದ್ಭುತವಾಗಿದೆ. ಒಳ್ಳೆಯದಾಗಲಿ ನಿರ್ಮಾಪಕರಾದ ಮೋಹನ್ ಅವ್ರಿಗೆ ಮತ್ತು ನಿರ್ದೇಶಕ ಸರ್ಗೆ ಹಾಗೂ ಅಭಿಜಿತ್ ಸರ್ ಅವರು ಈ ಚಿತ್ರಕ್ಕೆ ನನಗೆ ಮ್ಯೂಸಿಕ್ ಮಾಡಲಿಕ್ಕೆ ಮೋಹನ್ ಸರ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು. ಸೊ ಈ ಅಭಿಜಿತ್ ಸರ್ ಕೂಡ ಒಂದು ಅದ್ಭುತವಾದ, ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ, ಅದ್ಭುತ ಕನ್ನಡ ಕಂಡ ಅತ್ಯುತ್ತಮ ನಟರು ಅಭಿಜಿತ್ ಸರ್ ಅವರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಅಭಿಜಿತ್ ಸರ್ಗೆ ಒಳ್ಳೇದಾಗ್ಲಿ, ಹೀಗೆ ಮೋಹನ್ ಸರ್ ಒಳ್ಳೇದಾಗ್ಲಿ, ನಿರ್ದೇಶಕ ಸರ್ಗೆ ತುಂಬಾ ಒಳ್ಳೆ ಕತೆ ಚೆನ್ನಾಗಿದೆ ಸರ್, ಬ್ಯೂಟಿಫುಲ್ ಆಗಿದೆ, ಒಳ್ಳೇದಾಗ್ಲಿ ಸರ್. ಹೌದಾ? ಸೊ ಸರ್ ಇದರಲ್ಲಿ 2 ಹಾಡಿದೆ ಮತ್ತೆ ರೀರೆಕಾರ್ಡ್ ಇದೆ. ಮೇನ್ 2 ಹಾಡು ವರ್ಕ್ ಮಾಡಿದ್ದಾರೆ. ಸೊ ಅದು ಮಾಡ್ತಾರೆ. ಕಂಪೋಸಿಂಗ್ ಇಸ್ ಗೋಯಿಂಗ್ ಆನ್ ಸರ್. ಥ್ಯಾಂಕ್ ಯು ಸೋ ಮಚ್. ಮಾಡಿ ಚೆನ್ನಾಗಿದೆ ಕತೆ ಅಂತ ಹೇಳಿದ್ರು. ನನ್ನ ಆಶೀರ್ವಾದ ಇದ್ದೇ ಇರುತ್ತೆ ಅಂತ. ಅದಕ್ಕೆ ನಮ್ಮ ಕನ್ನಡ ರಾಜುನವರು ಕಾರಣರಾಗಿದ್ದರು. ರಾಘವೇಂದ್ರ ರಾಜ್ಕುಮಾರ್ ಹತ್ರ ಹೋದ್ವಿ, ಅವರು ಕೂಡ ಅದರ ಬಗ್ಗೆ ಕೇಳಿದ್ರು. ಒಂದು ಸಣ್ಣದಾಗಿ ಒಂದು ಚಿಕ್ಕ ಎಳೆಯನ್ನು ಅವ್ರಿಗೂ ಕೂಡ ಹೇಳಿದೆ. ಹಂದರನ ತುಂಬ ಸಂತೋಷಪಟ್ಟು ಮಾಡಿ, ಅಚ್ಚುಕಟ್ಟಾಗಿ ಮಾಡಿ, ನೀಟಾಗಿ ಮಾಡಿ, ಆಮೇಲೆ ಒಂದು ಸಾಮಾಜಿಕ ಕಳಕಳಿ ಇರಲಿ, ಯಾವುದೇ ರೀತಿ ಬೇರೆ ಬೇಡ ಅಂತ ಹೇಳಿದ್ರು. ಅದೇ ಒಂದು ಸಂತೋಷ ಆಯಿತು. ಇನ್ನೇನ ಶೆಡ್ಯೂಲ್ ನಾವೊಂದು 15 ದಿನ ಅಂತ ಇಟ್ಕೊಂಡಿದ್ವಿ. ಎಲ್ಲೆಲ್ಲಿ ಶೂಟಿಂಗ್ ಸರ್? ಬೆಂಗಳೂರು. ಒಂದು 2 ದಿನಗಳ ಮಟ್ಟಿಗೆ ನಾವು ಓಟೇರಿ ಅಂತ ಒಂದು ಊರಿದೆ, ಅದು ನಮ್ಮ ಎನ್ ವೀರಸ್ವಾಮಿ ಅವರು ಇದಾರಲ್ಲ, ರವಿಚಂದ್ರನ್ ಅವ್ರ ತಂದೆ ಹುಟ್ಟಿದವರು. ಜೊತೆಗೆ ನಮ್ಮ ನಿರ್ಮಾಪಕರಾದ ಎಸ್ ಮೋಹನ್ ರವರ ಊರು ಕೂಡ ಆಗಿದೆ. ಆ ವಾಂಚೆ ಹೋಗಲ್ಲ ಊರುಗಳು. ಅದರಲ್ಲಿ ಒಂದು ದಿನದ ಶೂಟಿಂಗ್ ಅವಶ್ಯಕತೆ ಇದೆ. 2 ದಿನಗಳು ಅಂತ ಇಟ್ಕೊಂಡಿದ್ದೀವಿ. ಕಲಾವಿದರ ಪಟ್ಟಿ ವಿಠಲ್ ಅಂತ ಒಂದು ಕಥಾನಾಯಕನಾಗಿ ಮಾಡ್ತಾ ಇದ್ದಾನೆ. ಇನ್ನೊಂದು ಹುಡುಗ ಬಂದು ಶ್ರೇಯಸ್ ಅಂತ ಮಾಡ್ತಾ ಇದ್ದಾನೆ. ಅದು 2 ಕೂಡ ಡ್ಯುಯಲ್ ಕ್ಯಾರೆಕ್ಟರ್ ಅಲ್ಲ, ಒಂದೇ ಕ್ಯಾರೆಕ್ಟರ್, ಹೆಸರಿನ ಒಂದೇ ವ್ಯಕ್ತಿ ಒಂದು ರೀತಿಯಲ್ಲಿ ಡ್ಯುಯಲ್ ಕ್ಯಾರೆಕ್ಟರ್ ಆಗಿ ಹೋಗುತ್ತೆ. ಚಿತ್ರದೊಳಗೆ ಚಿತ್ರ ಬರುತ್ತೆ. ಅವನ ಒಂದು ಕಲ್ಪನೆಯ ಲೋಕಕ್ಕೆ ಅವನು ಹೋಗ್ತಾನೆ. ಆ ಕಲ್ಪನೆಯ ಲೋಕದಲ್ಲಿ ಮತ್ತೊಬ್ಬನನ್ನ ಕಾಣ್ತಾನೆ. ತನ್ನ ಪಾತ್ರವನ್ನ, ತನ್ನ ಕಷ್ಟವನ್ನ ಇನ್ನೊಬ್ಬನಲ್ಲಿ ರೂಪಿಸಿಕೊಂಡು ಅವನಲ್ಲಿ ಹೊಕ್ಕು ಆ ಪಾತ್ರವಾಗಿ ಹೋಗ್ತಾನೆ. ಅವರಿಗೆ ಒಂದು ಸಾಥ್ ಕೊಡುವ ದೃಷ್ಟಿಯಿಂದ 2 ಹೀರೋಯಿನ್ಗಳು ಬರ್ತಾರೆ. ಅವನ ಕಲ್ಪನಾ ಲೋಕದಲ್ಲಿ 2 ಹೀರೋಯಿನ್ಗಳು ಬರ್ತಾರೆ. ಆ ಹೀರೋಯಿನ್ ಹೀರೋ ಅಂತಲ್ಲ, ಕಮರ್ಷಿಯಲ್ ಅಲ್ಲ. ಈ ಹುಡುಗನಿಗೆ ಅಕ್ಕನ ಸಮಾನರಾಗಿ ಒಬ್ಬಳು ಬರ್ತಾಳೆ, ಮತ್ತೊಬ್ಬಳು ಕೂಡ ಅಕ್ಕನ ಸಮಾನರಾಗಿ ಇರ್ತಾಳೆ. ಮಿಕ್ಕ ಪಾತ್ರಗಳು ಇಲ್ಲಿ ಅವರಿಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತ ಏನು ಹೇಳ್ತೀವಿ ನಾವು, ಅವರಿಗೆ ಪೂರ್ತ ಬೆನ್ನೆಲುಬಾಗಿ ನಿಲ್ಲತ್ತೆ. ಅಭಿಜಿತ್ ಸರ್ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ. ತದನಂತರ ನಮ್ಮ ಗಂಡಸಿ ಸದಾನಂದ ಸ್ವಾಮಿಗಳು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ, ಒಂದು ಫಾರಿನ್ ರಿಟರ್ನ್ ಅವ್ರ ಕ್ಯಾರೆಕ್ಟ್ರು. ಮತ್ತೆ ನಮ್ಮ ಶಂಕರ್ ಭಟ್ರವರು ಒಂದು ಮಾರ್ವಾಡಿ ರೋಲ್, ಅವ್ರದ್ದು ಪ್ರಖ್ಯಾತಿ ಪಡೆದಿದೆ ಬೇಕಾದಷ್ಟು ಚಿತ್ರದಲ್ಲಿ, ಅದೊಂದು ಕ್ಯಾರೆಕ್ಟರ್ನ ಅವರು ನಿರ್ವಹಿಸ್ತಿದ್ದಾರೆ. ಲಕ್ಷ್ಮೀ ಭಟ್ರವರು ಒಂದು ಆಡಿಟಿಂಗ್ ರೋಲಲ್ಲಿ ಬರ್ತಾರೆ. ಬಹಳ ಅದ್ಭುತವಾದ ಒಂದು ಅವರ ಒಂದು ಆ ನಟಿಯ ಬಗ್ಗೆ ಬಹಳ ಒಂದು ಕುತೂಹಲಭರಿತವಾಗಿದೆ. ತದನಂತರ ಬೇಕಾದಷ್ಟು ಜನಗಳು, ನಮ್ಮ ಡಿಂಗ್ರಿ ನಾಗರಾಜರವರು ಒಂದು ಮುಸ್ಲಿಂ ಪಾತ್ರ, ಒಂದು ಸಲೀಂ ಅಂತಿದೆ, ಅದು ಬಹಳ ಸೆಂಟಿಮೆಂಟಲ್ ಅಂತ ಹೇಳ್ತೀವಿ. ಮತ್ತೆ ಅವನ ಬಗ್ಗೆ ಔದಾರ್ಯತೆ, ಆ ಹುಡುಗನ ಬಗ್ಗೆ, ಅದಕ್ಕೆ ಸಪೋರ್ಟ್ ಆಗಿ ನಿಲ್ತಾರೆ. ಆ ಕ್ಯಾರೆಕ್ಟರ್ನ ಡಿಂಗ್ರಿ ಅವರು ನಿರ್ವಹಿಸ್ತಾರೆ. ಉಮಾಶಂಕರ್ ಅವರು ಒಂದು ಆಟೋ ಡ್ರೈವರ್ ಕ್ಯಾರೆಕ್ಟರ್ ಆಗಿ ಬರ್ತಾರೆ, ಅವರು ಆ ಕ್ಯಾರೆಕ್ಟರ್ನ ನಿರ್ವಹಿಸ್ತಾರೆ. ಅರಸೀಕೆರೆ ರಾಜು ಹೆಸರಂತ ಹಳೆಯ ನಿರ್ಮಾಪಕರು, ಅತ್ಯುತ್ತಮ ನಟರು ಆಗಿರತಕ್ಕಂಥ ಅವರು ಉಮಾಶಂಕರ್ ಅಣ್ಣನಾಗಿ, ಆಟೋ ಡ್ರೈವರ್ ಅಣ್ಣನಾಗಿ ಒಂದು ಕುಡಿತದ ಚಟಕ್ಕೆ ಬಿದ್ದಿರೋ ಒಂದು ವ್ಯಕ್ತಿಯಾಗಿ ಅವರು ಅಭಿನಯಿಸ್ತಾರೆ. ಅವರ ಹೆಂಡತಿಯಾಗಿ
ನಮ್ಮ ಮಾಲಾರವರು ಉಮಾಶಂಕರ್ಗೆ ಹೆಂಡತಿಯಾಗಿ ನಿರ್ವಹಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ತದನಂತರ ನನ್ನ ಹೆಂಡತಿಯ ಪಾತ್ರದಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಆ ಚಿತ್ರದಲ್ಲಿ ನಿರ್ದೇಶಕ ನಾನು. ನಿಜ ಜೀವನದಲ್ಲಿ ಮಲ್ಲು ಒಂದು ಕ್ಯಾರೆಕ್ಟರ್ ಹೇಳ್ತಾನೆ, ಮಲ್ಲು ಅನ್ನೋ ಆ ಕಥಾನಾಯಕ. ಆ ನಿರ್ದೇಶಕರ ಹೆಂಡತಿಯಾಗಿ ನಮ್ಮ ಇವರು ಮಾಡ್ತಾ ಇದ್ದಾರೆ ಭಾಗ್ಯಶ್ರೀ. ನೀವು ಅಪೋಸಿಟ್ ಒಂದು ಪಾತ್ರ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿದೆ. ಸೊ ಐ ಸೆಡ್ ನಾನು ಓಕೆ ಡೆಫಿನೆಟ್ಲಿ ಅವ್ರ ಜೊತೆ ನಾನು ಆಕ್ಟ್ ಮಾಡಿಲ್ಲ ಮಾಡಬೇಕು. ಆಮೇಲೆ ಅದು ಏನಾಯ್ತು ಗೊತ್ತಿಲ್ಲ, ಅದು ಹಾಗೆ ಫೇಡ್ ಔಟ್ ಆಯ್ತು ಗೊತ್ತಿಲ್ಲ. ಐ ಥಿಂಕ್ ನನಗೊಂದು ಎಲ್ಲೋ ಸಣ್ಣ ಕೊರಗಿತ್ತು, ಅಪ್ಪ ಜೊತೆ ಆಕ್ಟ್ ಮಾಡಬೇಕಿತ್ತು, ನಾನು ಮಾಡಿಲ್ಲ. ಯಾಕಂದ್ರೆ ಅಪ್ಪ ಜೊತೆ ಆಕ್ಟ್ ಮಾಡಿ, ಶಿವನ ಜೊತೆ ಆಕ್ಟ್ ಮಾಡಿದೆ, ಅಪ್ಪ ಜೊತೆ ಮಾಡ್ಬೇಕಾಗಿತ್ತು, ರಾಘವನ ಜೊತೆಗೂ ಮಾಡ್ಬೇಕಾಗಿತ್ತು, ಆಗಿರ್ಲಿಲ್ಲ. ಈ ಒಂದು ಹಾಗೆ ಪೆಂಡಿಂಗ್ ಆಗಿರೋ ಟೈಮಲ್ಲಿ ನಮ್ಮ 2 ವರ್ಷಗಳಿಂದ ಮೋಹನ್ ಬಂದು ಮೀಟ್ ಮಾಡಿದ್ವಿ. ಸರ್ ಈ ಒಂದು ಪಿಕ್ಚರ್ ಮಾಡ್ತಾ ಇದ್ವಿ, ಪುನೀತ್ ನಿವಾಸ ಅಂತಿದ್ದಾಗೆ ನನಗೆ ಸ್ವಲ್ಪ ಖುಷಿ ಆಯ್ತು. ಓಕೆ ಅವ್ರ ಜೊತೆ ಆಕ್ಟ್ ಮಾಡಿರೋದು, ಅವ್ರ ಹೆಸರಿರೋ ಸಿನಿಮಾದಲ್ಲಿ ಆಕ್ಟ್ ಮಾಡೋ ಅವಕಾಶ ಬರ್ತಾ ಇದೆಯಲ್ಲ ಅಂತ. ಆಗ ಒಂದು ಕಥೆ ಹೇಳಿದ್ರು ನನಗೆ 2 years ಬ್ಯಾಕ್, ಒಂದು ದೇವಸ್ಥಾನದಲ್ಲಿ ಹೇಳಿದ್ರು. ಓಕೆ ಚೆನ್ನಾಗಿತ್ತು, ಶೆಡ್ಯೂಲ್ ಪ್ಲಾನ್ ಮಾಡಿದ್ರು. ಮತ್ತೆ ಫೋನ್ ಮಾಡಿ, ಸರ್ ಶೆಡ್ಯೂಲ್ ಕ್ಯಾನ್ಸಲ್ ಆಗಿದೆ, ಆ ಕತೆ ನಾನು ಇನ್ನೂ ಸ್ವಲ್ಪ ಪಾಲಿಶ್ ಮಾಡ್ತಾ ಇದ್ದೆ. ಓಕೆ ಸರ್ ಮಾಡಿ. ಮತ್ತೊಂದ್ಸಲಿ ಬಂದ್ರು, ಮತ್ತೊಂದು ಶೆಡ್ಯೂಲ್ ಆಗಿದ್ರು, ಮತ್ತೊಂದು 1 ವರ್ಷದ ಕತೆ ಹೇಳಿದ್ರು. ಸರ್ ನಿಮ್ಮ ಪಾತ್ರ ಹೀಗೆ ಹೀಗೆ ಹೇಗೆ, ಓಕೆ ಅದು ಕ್ಯಾನ್ಸಲ್ ಮಾಡಿದ್ರು. ಇಲ್ಲ ಸರ್ ನನ್ನ ಕತೆ ಹ್ಯಾಪಿ ಆಗ್ತದೆ, ನಂಗೆ ಮನಸ್ಸಿಗೆ ಖುಷಿ ಬರ್ತಾ ಇಲ್ಲ, ನಾನು ಮಾಡಬೇಕು, ನನಗೆ ಇದಾಗಿದ್ದು ಯಾಕೆ ಇಷ್ಟ ಹೇಳಿದ್ರೆ ಆಮೇಲೆ ಹೇಳ್ತೀನಿ. ಅದಾದ್ಮೇಲೆ ಮತ್ತೆ ಈಗ ರೀಸೆಂಟ್ ಆಗಿ ಬಂದು ನವೆಂಬರ್ ಶೂಟಿಂಗ್ ಮಾಡೋಣ ಸರ್, ಅದು ನವೆಂಬರ್ ಓಕೆ ಆಯ್ತು ಮಾಡೋಣ, ಡಿಸೆಂಬರ್ ಜನವರಿ ಸರ್ ಇದು ಪಕ್ಕ ಇದು ಕತೆ ಅಂತ ಬಂದು ಹೇಳಿದ್ರು. ಈ ಕತೆ ಹೇಗಪ್ಪ ಅಂದ್ರೆ ಇವರು ಕತೆ ಕೇಳ್ತಾ ಇದ್ದಾಗ ಒಂದು ಹಾಗೆ ಡಿಬೇಟ್ ಆಗುತ್ತೆ. ಅಯ್ಯೋ ಈ ಕಡೆ ಹೋಗ್ತಾ ಇದ್ದಿಲ್ಲ ಮತ್ತೆ ಅಲ್ಲೇ ಬಿಡ್ತಾರೆ ವಾಪಸ್. ಈ ತರ ಒಂದು ಟ್ವಿಸ್ಟ್ಗಳನ್ನ ಈ ಒಂದು ಕಥೆಯಲ್ಲಿ ಇವರು ಮೋಹನ್ ಮಾಡ್ಕೊಂಡು ಹೋಗಿದ್ದಾರೆ. ನಿಜಕ್ಕೂ ಆಶ್ಚರ್ಯ, ಒಬ್ಬ ಇಷ್ಟು ಒಂದು ಪ್ಯಾಷನ್ ಇಟ್ಕೊಂಡು ಸಿನಿಮಾ ಮಾಡ್ಬೇಕು ಅಂತ ಬಂದಿರೋ ಆ ಕಾರಣಕ್ಕೆ ಈ ಒಂದು ಪಾತ್ರನ ನಾನು ಹಾಕೊಂಡು 2 ರೀಸನ್. ಅಪ್ಪನ ಹೆಸರು ಪುನೀತ್ ರಾಜ್ಕುಮಾರ್ ಹೆಸರು ಒಂದು ಕಾರಣ, ಇವರು ಒಂದು ಪ್ಯಾಷನ್ಗೆ ಇಷ್ಟಪಟ್ಟು ನಾನು ಏನೂ ಮಾತಾಡಿಲ್ಲ. ಆಯ್ತು ಸರ್ ಈ ಪಿಕ್ಚರ್ ಮಾಡ್ತೀನಿ ನಾನು ಗ್ಯಾರಂಟಿ ಅಂತ ಹೇಳಿ ಇಲ್ಲಿ ಬಂದು ಮುಂದ್ಕೂತಿದ್ದೀನಿ. ಈಗ ನೀವು ಹೇಳ್ಬೇಕು ಅಂದ್ರೆ ಪ್ರೊಡ್ಯೂಸರ್ ಮೋಹನ್ ಇರಲ್ಲ, ವಂಡರ್ಫುಲ್ ಪ್ರೊಡ್ಯೂಸರ್, ದಿಲ್ದಾರ್ ಪ್ರೊಡ್ಯೂಸರ್, ತುಂಬಾ ಹುಚ್ಚು ಇಟ್ಕೊಂಡು ಎಲ್ಲಾ ನಿರ್ಮಾಪಕರು ತುಂಬಾ ಹುಚ್ಚಿಟ್ಕೊಂಡೆ ಮಾಡ್ತಾರೆ. ಬಟ್ ಅವ್ರು ಇಂಚು ಸೀನ್ ಬೈ ಸೀನ್ ಪ್ಯಾಷನ್ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ಅವ್ರಿಗೆ ಒಳ್ಳೆದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಆಮೇಲೆ ಅಪ್ಪೋಸ್ ಟೈಟಲ್ ಹೆಸರಲ್ಲಿ ಆಕ್ಟ್ ಮಾಡ್ತಿರೋದು ನಿಜವಾಗ್ಲೂ ನನಗೆ ಬಹಳ ಖುಷಿ ಇದೆ. ಪರ್ಸನಲ್ ಆಗಿ ಐ ವೆರಿ ಹ್ಯಾಪಿ. ಆಮೇಲೆ ಡೈರೆಕ್ಟರ್ ತಂಡ ಇನ್ನೆಲ್ಲರೂ ನನಗೆ ಹೊಸ ಪರಿಚಯ ಇಲ್ಲಿ ಹೋಗ್ತಾ ಪರಿಚಯ ಆಗುತ್ತೆ, ಹಳ್ಳೇದಾಗುತ್ತೆ. ಆಮೇಲೆ ಅದು ನಮ್ಮ ಕುಕ್ಕರಿಗೆ ಹೇಳಿದ್ರು ಈ ಸಿನಿಮಾ ಮಾಡ್ಬಿಟ್ಟು ಹೋಗ್ಬೇಕಂತ. ಬಟ್ ಅವ್ರು ಆಕ್ಚುಲಿ ತುಂಬಾ ಬಿಸಿ ಇದ್ದಾರೆ. ಈಗ ಶಿವನ ಸಿನಿಮಾ ಮಾಡ್ತಾ ಇದ್ರೆ ತುಂಬಾ ಬಿಸಿ ಕೆಲಸ ಮಾಡ್ತಾ ಇದ್ರಲ್ಲಿ ಈಗ ಬಂದು ನಮ್ಮ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಬಂದು ಈ ಸಿನಿಮಾ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಕುಕ್ಕರ್. ಅಂಡ್ ಒಂದ್ಸಲ ಈ ಸಿನಿಮಾ ಎಲ್ಲ ಇಷ್ಟೆಲ್ಲ ಆ ತರ ಇದೆ ಈ ತರ ಇದೆ ಅಂತ ಹೇಳ್ತಾ ಇದೀವಿ. ಅಂತಿಮ ಫೈನಲ್ ಆಗಿ ಸಿನಿಮಾ ನೋಡಿ ಜನ ಮೆಚ್ಕೊಂಡು ನೀವು ಮೆಚ್ಕೊಂಡಾಗ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಸಾರ್ಥಕ ಅಂತ ನನ್ನ ಭಾವನೆ. ಎನಿವೆ ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಅಂಡ್ ಗಾಡ್ ಬ್ಲೆಸ್ ಅಂತ ನಾನು ಈ ಸಮಯದಲ್ಲಿ ಬಯಸ್ತೀನಿ. ಥ್ಯಾಂಕ್ ಯು. ನಮ್ಮ ಮಿತ್ರ ಆದಂತಹ ಗಂಡಸಿ ಸದಾನಂದ ಸ್ವಾಮಿ ಅವರು ಕ್ಲಾಪ್ ಮಾಡೋದ್ರ ಮೂಲಕ ಈ ಚಿತ್ರಕ್ಕೆ ಶುಭವನ್ನ ಹಾರೈಸಿದ್ದಾರೆ. ಪುನೀತ್ ಹೆಸರು ಇಡೀ ಪ್ರಪಂಚದಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಪುನೀತ್ ಎಲ್ಲರ ಹೃದಯದಲ್ಲಿ ಮನಸ್ಸಿನಲ್ಲಿ ಬೇರೂರಿದ್ದಾರೆ, ಸಿಂಹಾಸನಸ್ಥರಾಗಿದ್ದಾರೆ. ಅವರ ಹೆಸರಿನಲ್ಲಿ ಈ ಚಿತ್ರ ಪುನೀತ್ ನಿವಾಸ ಅಂದ್ರೆ ಮನೆ, ಅಂದ್ರೆ ಒಂದು ಕುಟುಂಬ ಅಂತ ಒಂದು ಸಾಂಸಾರಿಕ ಒಂದು ಚಿತ್ರವನ್ನ ನಮ್ಮ ಮೋಹನ್ ಅವರು ನಿರ್ಮಾಪಕರಾಗಿ ಮಾಡ್ತಾ ಇದ್ದಾರೆ. ಈ ಹಿಂದೆ ಸಂಜೀವ ಅನ್ನೋ ಒಂದು ಚಿತ್ರವನ್ನ ಸುಮಾರು 15 ವರ್ಷದ ಹಿಂದೆ ಮೋಹನ್ ಅವರು ಮಾಡಿದ್ರು. ಈ ಚಿತ್ರದ ನಿರ್ದೇಶಕರು ನಾಗೇಂದ್ರ ಪ್ರಸಾದ್ ಅವರು. ರಂಗಭೂಮಿಯಲ್ಲಿ ಹೆಸರು ಮಾಡಿದಂಥ ನಮ್ಮ ನಾಗೇಂದ್ರ ಪ್ರಸಾದ್ ಅವರ 2ನೇ ಚಿತ್ರ ಇದು. ಕೃಪಾಕರ್ ಅವರು ಇದಕ್ಕೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಬಾಲು ಅವರು ಸುಂದರವಾದ ಛಾಯಾಗ್ರಹಣ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾನು ಒಂದು ಹಾಸ್ಯ ಪಾತ್ರವನ್ನ ಮಾಡ್ತಾ ಇದ್ದೀನಿ. ಈ ಚಿತ್ರ ಯಶಸ್ವಿ ಆಗಲಿ, ಈ ಚಿತ್ರ ತಂಡಕ್ಕೆ ಯಶಸ್ವಿ ಆಗಲಿ, ತಮ್ಮೆಲ್ಲರ ಪ್ರೋತ್ಸಾಹ ಈ ಚಿತ್ರದ ಮೇಲೆ ಚಿತ್ರತಂಡದ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ, ಶುಭವಾಗಲಿ. ನಮ್ಮ ನಾಗೇಂದ್ರ ಪ್ರಸಾದ್ ಅವರಿಗೆ ಹಾಗೂ ನಮ್ಮ ಹೀರೋ ನಾಯಕ ನಟರಾದಂಥ ಅಭಿಜಿತ್ ಅವರಿಗೆ, ಲಕ್ಷ್ಮೀ ಭಟ್ ಅವರಿಗೆ, ಗಣಸಿ ಸದಾನಂದ ಸ್ವಾಮಿ ಅವರಿಗೆ ಎಲ್ಲರಿಗೂ ನಾನು ಅನಂತ ಧನ್ಯವಾದಗಳು ಅರ್ಪಿಸ್ತೇನೆ. ಯಾಕಂದರೆ ನನಗೆ ಇದರಲ್ಲಿ ಒಂದು ಪಾಠ ಕೊಟ್ಟಿದ್ದಾರೆ. ನಾನು
ಯಶಸ್ವಿಯಾಗಲಿ ಅಂತ ನಾನು ಆ ದೇವರಲ್ಲಿ ಹಾರೈಸ್ತೇನೆ. ಆ ಗಂಗಮ್ಮನ ಆಶೀರ್ವಾದ ಚಿತ್ರ ತಂಡದ ಮೇಲೆ ಹೊಸದಾಗಿ ಪಾತ್ರ ಮಾಡ್ತಿರೋ ನಾಯಕ ಇಬ್ಬರು ಹುಡುಗರಿಗೆ ಅವ್ರಿಗೂ ಆ ದೇವರ ಆಶೀರ್ವಾದ ಮಾಡಲಿ, ಮುಂದೆ ಪ್ರವರ್ಧಮಾನಕ್ಕೆ ಬಂದೆ ಅಂತ ಹೇಳುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಶುಭಾಶಯ, ಯುಗಾದಿಯ ಶುಭಾಶಯಗಳನ್ನು ಕೋರುತ್ತಾ 25ನೇ ವರ್ಷಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. 25ಕ್ಕೂ ನಮ್ಮ ಶ್ರೀ ಪುನೀತ್ ರಾಜ್ಕುಮಾರ್ ಅವರು ನಮ್ಮೊಂದಿಗೆ ಪ್ರಯಾಣಿಸ್ತಾ ಇದ್ದಾರೆ. ನೋಡ್ರಿ, ಅವ್ರು ಯಾರು ಬಿಡ್ತಾ ಇಲ್ಲ. ಅವರು ಸಣ್ಣ ವಯಸ್ಸಿನಲ್ಲೂ ಬಹಳ ಎತ್ತರಕ್ಕೆ ಮಿಡಿದಂತಹ ಒಬ್ರು ಕಲಾವಿದರು. ಅದೇ ರೀತಿ ನಮ್ಮಿಂದ ದೂರ ಆದ್ರೂ ಆಕಾಶದಲ್ಲಿ ನಕ್ಷತ್ರದಂತೆ ಮಿನುಗ್ತಾ ಇರ್ತಕ್ಕಂತಹ ಒಬ್ಬ ಚಿರಂಜೀವಿ ಅಂತ ಹೇಳಬಹುದು. ನಾನು ಅವರ ಒಂದು ತಂಡದಲ್ಲಿ, ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ನಾನು ಮತ್ತೆ ಇಲ್ಲಿ ನನ್ನ ಪಕ್ಕನೇ ಇದ್ದಾರೆ ಹೀರೋ ಅಭಿಜಿತ್ ಅವರೊಂದಿಗೆ ಒಂದು ಚಿತ್ರ ಒಂದು ಹೀರೋಯಿನ್ ಆಗಿ ನನಗೊಂದು ಅವಕಾಶ ಕೊಟ್ಟಿದ್ರು. ನಾವು ಅಭಿನಯಿಸಿದ್ವಿ. ಇವತ್ತು ಭೂಮಿ ಸುತ್ತುತ್ತಾ ಇದೆ ಅನ್ನೋದಕ್ಕೆ ಇದೇ ಒಂದು ಕಾರಣ. ದೇವರು ನನ್ನನ್ನು ಇವತ್ತಿನವರೆಗೂ ಉಸಿರು ಕೊಟ್ಟಿದ್ದಾರೆ ಅಂದ್ರೆ ಇದಕ್ಕೆ ಇರಬೇಕು. ಮತ್ತೆ ನಮ್ಮ ಹೀರೋರೊಂದಿಗೆ ಅವರೊಂದಿಗೆ ಸೇರಿ ಒಂದು ಸಿನಿಮಾ ಮಾಡುವಂತ ಯೋಗ ನನಗೆ ದೇವರು ಕರುಣಿಸಿದ್ದಾರೆ. ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಆ ಒಂದು ವೇದಿಕೆಯನ್ನು ನಾನು ಅಲಂಕರಿಸಿದ್ದೀನಿ. ಇವತ್ತು ಒಂದಂತೂ ಹೇಳ್ತೀನಿ, ಮೋಹನ್ ನಿರ್ಮಾಪಕರಾದ ಮೋಹನ್ ಅವರು ಇರಬಹುದು, ಶುದ್ಧ ಮನಸ್ಸಿನ ನಮ್ಮ ಅಣ್ಣ ನಾಗೇಂದ್ರ ಪ್ರಸಾದ್ ಅವರಾಗಿರ್ಬಹುದು, ಡಿಂಗ್ರಿ ನಾಗರಾಜ್ ಅವರಾಗಿರ್ಬಹುದು, ಮ್ಯೂಸಿಕ್ ಡೈರೆಕ್ಟರ್ ಎಂತ ಪತ್ರಕರ್ತರು ಸದಾನಂದ ಅವರಾಗಿರ್ಬಹುದು, ನಮ್ಗೆ ಹೀರೋ ಒಳ್ಳೆ ಮನಸ್ಸಿನವರೇ ಇಲ್ಲೆಲ್ಲ ಸೇರಿ ಈ ಪುನೀತ್ ನಿವಾಸವನ್ನ ಇವತ್ತು ಶುರು ಮಾಡಿದ್ದಾರೆ. ಇದು ಖಂಡಿತವಾಗ್ಲೂ ಒಳ್ಳೆ ರೀತಿಯಲ್ಲೇ ಹಿರಿಯರ ಆಶೀರ್ವಾದ ಅಂದ್ರೆ ಪುನೀತ್ ಅವರು, ರಾಜ್ಕುಮಾರ್ ಅವರು ಆಶೀರ್ವಾದದೊಂದಿಗೆ, ಅವರ ಕುಟುಂಬದವರ ಹಿತನುಡಿಯೊಂದಿಗೆ ಆಶೀರ್ವಾದದೊಂದಿಗೆ ಒಳ್ಳೆ ರೀತಿಯಲ್ಲಿ ಮುಗಿಸಿ ಒಳ್ಳೆ ಒಂದು ಹೆಸರನ್ನ ಗಳಿಸ್ಲಿ. ಅವರು ಪುನೀತ್ ಅವರು ಇದ್ದಾಗಲೂ ಅಮರರು, ಅವರು ನಮ್ಮಿಂದ ದೂರ ಆಗಿದ್ರು ಅಮರರಾಗಿಯೇ ಉಳಿತಾಗ್ಲಿ ಅನ್ನೋ ಒಂದು ಶುದ್ಧ ಮನಸ್ಸಿನಿಂದ ಮಾಡ್ತಿದ್ದಾರೆ ಈ ಸಿನಿಮಾವನ್ನ. ಅದು ಯಶಸ್ವಿಯಾಗಲಿ. ನಮ್ಮ ಪಂಚಮಿ ಸಿನಿ ಕ್ರಿಯೇಷನ್ ಅವರಿಗೆ ಶುಭ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಅವರ ಒಂದು ಯೋಗ ಅಂತಾರಲ್ಲ, ರಾಜಯೋಗ, ಪುನೀತ್ ಅವರ ರಾಜಯೋಗ ಕುಟುಂಬದ್ದು ಅಥವಾ ಇಲ್ಲಿ ಇರ್ತಕ್ಕಂಥವ್ರು ನೀವೆಲ್ಲ ಬಂದಿದ್ದೀರಾ. ನಿಮ್ಮೆಲ್ಲರ ಆಶೀರ್ವಾದ, ಮೀಡಿಯಾದವ್ರು ಇಲ್ಲದೆ ಇದ್ರೆ ಇವತ್ತು ನಾವು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೂಲೆಯಲ್ಲೂ ನೀವು ನಮ್ಮನ್ನ ತಲುಪಿಸ್ತಾ ಇದ್ದೀರಾ. ನಿಮ್ಮಂಥವರ ಶುಭ ಆಶೀರ್ವಾದದೊಂದಿಗೆ ನಾವು ಯಶಸ್ವಿಯಾಗಿ ಸಿನಿಮಾ ಮುಗಿಸಿ ಮತ್ತೆ ರಿಲೀಸಿಗೆ ನಿಮ್ಮ ಮುಂದೆ ಬರುವಂತ ಯೋಗವನ್ನ ಕಲ್ಪಿಸಿಕೊಡಿ ಗಂಗಮ್ಮ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಮಾತು ಅನ್ಕೊಂಡಿದ್ದು ನನ್ನ ಅಣ್ಣ ನಾಗೇಂದ್ರ ಪ್ರಸಾದ್. ಆಮೇಲೆ ಕೇಳಿದೆ ಈ ಚಿತ್ರದಲ್ಲಿ ಯಾರ್ಯಾರು ಮಾಡ್ತಿದ್ದಾರೆ ಅಂತ ಕೇಳೋದಕ್ಕೆ ಅವ್ರು ಹೇಳಿದ್ರು ಅಭಿಜಿತ್ ಅವರು, ಲಕ್ಷ್ಮೀ ಭಟ್ ಮತ್ತೆ ಹೊಸ ಹುಡುಗರು ಎಲ್ಲ ಹೀರೋಯಿನ್ಸ್ ಎಲ್ಲ ಮಾಡ್ತಿದ್ದಾರೆ. ಆಮೇಲೆ ಮ್ಯೂಸಿಕ್ ಬಂದು ಕೃಪಾರವರು ಅಂತ ಹೇಳಿದ್ರು. ನಮಗೆ ತುಂಬ ಸಂತೋಷ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು, ಅನ್ನದಾತರು, ಅವರು ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ಅಭಿಜಿತ್ ಅವ್ರ ಜೊತೆಲಿ ಸುಮಾರು ಒಂದು 4-5 ಸಿನಿಮಾಗಳು ಮಾಡಿದ್ದೀನಿ. ಅವ್ರ ಜೊತೆಲಿ ಪಾತ್ರ ಮಾಡಿದ್ದು ಅವ್ರ ಹೀರೋಯಿನ್ ಆಗಲ್ಲ, ಅವರ ತಾಯಿಯಾಗಿ, ಅವ್ರ ಅತ್ತೆಯಾಗಿ, ಅವರ ಅಕ್ಕನಾಗಿ ಮಾಡಿದ್ದು. ಅವ್ರ ಜೊತೆಲೇ ಇರ್ತಿದ್ವಿ ಇಡೀ ಸಿನಿಮಾ ಮುಗಿಯೋವರೆಗೂ. ಇವತ್ತಿಗೂ ಅವ್ರ ಜೊತೆ ಅದೇ ಅಭಿಮಾನ ಇದೆ ನನಗೆ. ಹಾಗೆ ನನ್ನ ತಮ್ಮ ಗಣಸಿ ಸದಾನಂದ ಸ್ವಾಮಿ ಅವರು ಯಾವುದೇ ಕಾರ್ಯಕ್ರಮ ಆಗಲಿ ಏನೇ ಆಗಲಿ ಅವರು ನನ್ನನ್ನು ಸದಾಕಾಲ ಎಲ್ಲದರಲ್ಲೂ ನನಗೆ ಕರೀತಾರೆ. ನನಗೆ ಅಂತ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ತಾರೆ. ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಈ ಎರಡು ಮಾತುಗಳನ್ನ ಅದು ನಮ್ಮ ಶಂಕರ್ ಭಟ್ ಇದ್ದಾರಲ್ಲ, ಶಂಕರ್ ಭಟ್ ನಮ್ಮ ಕೊರೋನಾ ಟೈಮಲ್ಲಿ ನಮ್ಮಂಥ ಕಲಾವಿದರಿಗೆ ತುಂಬ ಸಹಾಯ ಮಾಡಿದ್ದಾರೆ. ಅವರಿಗೂ ಸಹ ನಮ್ಮ ಕಲಾವಿದರ ಪರವಾಗಿ ನಾವೇ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನನ್ನ ಈ ಎರಡು ಮಾತು ಮಾತಾಡಿ ನಿಮ್ಮೆಲ್ರಿಗೂ ಅದು ಹೆಚ್ಚಿಗೆ ಹೇಳಬೇಕು ಅಂದರೆ ನಮ್ಮ ಮೀಡಿಯಾದವರು ನೀವೆಲ್ಲರೂ ನಮ್ಮನ್ನು ಆಶೀರ್ವಾದಿಸಿ ನಮ್ಮನ್ನು ಬೆಳೆಸ್ತಾ ಇದ್ದೀರಾ. ಅದಕ್ಕೆ ನಾನು ನಿಮ್ಮ ಪಾದಾರವಂದ್ಯಗಳಿಗೆ ಅಭಿನಂದಿಸ್ತಾ ಇದ್ದೀನಿ. ನನ್ನ ಮಾತುಗಳಲ್ಲಿ ತಪ್ಪು ಒಪ್ಪುಗಳಿದೆ, ದಯವಿಟ್ಟು ಕ್ಷಮಿಸಿ. ಅಣ್ಣ ನನ್ನ ಕ್ಷಮೆಯನ್ನು ತಪ್ಪು ಮಾಡಿದ್ರೆ ಕ್ಷಮಿಸಿ, ಇಲ್ಲದ ಬೈರಿ. ಪತ್ರಕರ್ತರಾಗಿರುವಂಥ ಅವ್ರಿಗೂ ಅಭಿನಂದನೆಗಳು. ಮತ್ತು ಈ ಚಿತ್ರಕ್ಕೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಮತ್ತು ನಮ್ಮ ನಿರ್ಮಾಪಕರು ಬಂದು ಈ ಥರ ಹೇಳಿದ್ರು, ಈ ಥರ ಒಂದು ಮಾಡ್ತಾ ಇದ್ದೀನಿ ಟೈಟ್ಲು ರಾಜು ಅವರೇ, ಈ ಟೈಟ್ಲ್ ಬಗ್ಗೆ ಏನು ಇದು ಮಾಡ್ತೀರಾ ಅಂದರು. ನಾನು ಅಶ್ವಿನಿ ಅಕ್ಕನ ಹತ್ರ ಕರ್ಕೊಂಡೋದೆ. ಅಶ್ವಿನಿ ಅಕ್ಕನ ಮೀಟ್ ಮಾಡಿಸಿ ಆಮೇಲೆ ನಮ್ಮ ಚಿನ್ನೇಗೌಡರು ಅವ್ರನ್ನ ಕರ್ಕೊಂಡೋದೆ.
ರಾಘವೇಂದ್ರ ರಾಜ್ಕುಮಾರ್ ಮನೆ ಕರ್ಕೊಂಡು ಹೋದೆ. ಅವರು ಒಪ್ಕೊಂಡ್ರು. ರಾಘವೇಂದ್ರ ರಾಜ್ಕುಮಾರ್ ನೋಡ್ತಿದ್ದಂಗೆ ಒಳ್ಳೆ ಚೆನ್ನಾಗಿ ಹೆಸರಿಟ್ಟಿದ್ರು ಟೈಟ್ಲು, ತುಂಬಾ ಚೆನ್ನಾಗೈತೆ ಟೈಟ್ಲು. ನಾನು ಅಕಸ್ಮಾತ್ ಏನಾದರೂ ನನಗೆ ಸಂದರ್ಭ ಟೈಮ್ ಬಂದ್ರೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಅವ್ರ ಮಗರದ್ದು ಕಂಟಿನ್ಯೂಸ್ ಶೂಟಿಂಗ್ ನಡೀತಾ ಇದೆ, ಕಾರಣ ಅಂತ ಬಂದಿಲ್ಲ. ಐಶ್ವರ್ಯಕ್ಕೆ ಅವರು ನಾನು ಅವತ್ತೇ ಡೇಟ್ ಮಾಡಿ ಔಟ್ ಸೈಡ್ ಹೋಗ್ತಾ ಇದ್ದೀನಿ, ನಾನು ಬರೋಕ್ಕಾಗಲ್ಲ, ಈ ಚಿತ್ರರಂಗ ಶೂಟಿಂಗ್ ನಡೆಯೋ ಟೈಮ್ನಲ್ಲಿ ನನ್ನ ಒಂದ್ಸರಿ ಕರ್ಕೊಂಡೋಗಿ ನನ್ನ ಪರವಾಗಿ ನಾನು ಅದು ಮಾಡ್ತೀನಿ. ಪಿಕ್ಚರ್ ಆದಂತ ಕಾಲಕ್ಕೆ ನಮ್ಮನ್ನೆಲ್ಲ ಕುಟುಂಬದವ್ರನ್ನೆಲ್ಲ ಕರೀರಿ, ನಮ್ಮ ರಾಜು ಹೇಳ್ಬಿಡಿ ಕರ್ಕೊಂಡ್ಬರ್ತಾರೆ. ಅವ್ರು ನಾನು ಆ ಪಿಕ್ಚರ್ ನೋಡ್ತೀನಿ. ನಾನು ಒಳ್ಳೆ ಟೈಟ್ಲ್ ಇಟ್ಟಿದ್ರ ನಮ್ಮ ಯಜಮಾನ್ ಮೇಲೆ, ತುಂಬಾ ಚೆನ್ನಾಗೈತೆ ಈ ಟೈಟ್ಲು. ನಾನು ಇದೇ ಫಸ್ಟ್ ಕೇಳಿರೋದು, ಇಂಥ ಚಿತ್ರ ಮಾಡ್ತಾ ಇದ್ದಾರೆ, ತುಂಬಾ ಸಂತೋಷ. ಆ ಚಿತ್ರಕ್ಕೆ ನನ್ನ ಶುಭಾಶಯಗಳು ಅಂತ ಹೇಳಿ ಅವರು ಸದ್ಯಗೆ ಲೈಕ್ ಮಾಡಿ ಕೊಟ್ಟರು ಅವರು. ಅದಕ್ಕೆ ಈ ಚಿತ್ರ ನಡೀಲಿ, 3 ದಿನಗಳ ಕಾಲ ಈ ಚಿತ್ರ ಓಡಲಿ ಅಂತೇಳಿ ಎಲ್ಲರಿಗೂ ಒಂದು ಜೊತೆಯಲ್ಲಿ ಧಾರಾವಾಹಿ ಮತ್ತೆ ನಂದಿನಿ ಧಾರಾವಾಹಿ ಅನೇಕ 61ನೇ ಚಿತ್ರ ಇದು. ಎಲ್ಲ ಹಿರಿಯ ಕಲಾವಿದರ ಜೊತೆ ಮಾಡುವಂಥ ಸೌಭಾಗ್ಯ ಕಲ್ಪಿಸ್ಕೊಟ್ಟಿದೆ ನಮ್ಮ ಕನ್ನಡ ಚಿತ್ರರಂಗ. ಹಾಗಾಗಿ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಹೇಳಿದ್ರೆ ಇದರಲ್ಲಿ ಒಂದು 3 days ನೀವು ಮಾಡಬೇಕು ಅಂತ ಹೇಳಿದಾಗ ಖಂಡಿತ ನಾನು ಒಪ್ಕೊಂಡೆ ಖುಷಿಯಿಂದ. ನಿರ್ಮಾಪಕರ ಜೊತೆ ನಾವು ಕುತ್ಕೊಂಡು ವೇದಿಕೆ ಹಂಚ್ಕೊಳ್ಳೋದಲ್ಲ, ನಾನು ಯಾವಾಗಲೂ ನಿಮ್ಮ ಜೊತೆ ಸಹಕಾರ ಮಾಡ್ತೀನಿ. ನನ್ನ ಕೈಲಾಗಿದ್ದ ತನು ಮನ ಧನ ಸಹಕಾರ ಮಾಡ್ತೀನಿ. ಬರೀ ಚಿತ್ರರಂಗ ಆ್ಯಕ್ಟಿಂಗ್ ಮಾಡೋದಲ್ಲ ಸರ್, ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ನನ್ನ ಮಾತು ವಿರಾಮ ಇರ್ತೀನಿ. ಎಲ್ಲ ನಮ್ಮ ಶಂಕರ್ ಭಟ್ ಸರ್, ಭಾಗ್ಯಕರ್ಗಳು, ಕುರ್ಪಾಕರ್, ಆತ್ಮೀಯರು, ಅಭಿಜಿತ್ ಸರ್, ಡಿಂದಿನಾಗ ಸರ್, ನಮ್ಮ ಲಕ್ಷ್ಮೀ, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ ಮಾತು ವಿರಾಮ ಇರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.